ಕಾಕ್ರೋಚ್ ಜನತಾ ಪಾರ್ಟಿ ವರ್ಸಸ್ ಸನಾತನ ಪಾರ್ಟಿ. ದೇಶದಲ್ಲಿ ಕಿಚ್ಚು ಹಚ್ಚಿದ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಚರ್ಚೆಯಲ್ಲಿದೆ. ಕಾಕ್ರೋಚ್ ಜನತಾ ಪಾರ್ಟಿ ವರ್ಸಸ್ ಸನಾತನ ಪಾರ್ಟಿ ನಡೀತಾ ಇದೆ. ದೇಶದಲ್ಲಿ ಕಿಚ್ಚು ಹಚ್ಚಿದಂತ ಕಾಕ್ರೋಚ್ ಜನತಾ ಪಾರ್ಟಿ ಸನಾತನ ರಾಷ್ಟ್ರೀಯ ಜನತಾ ಪಾರ್ಟಿಗೆ ಚಾಲನೆ ಸಿಕ್ಕಿದೆ. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪಾರ್ಟಿ ಇರುವಾಗ ಹಿಂದೂಗಳ ಹಿತಕ್ಕಾಗಿ ಪ್ರತ್ಯೇಕ ರಾಜಕೀಯ ಪಕ್ಷ ಬೇಡವಾ ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತಲೆ ಎತ್ತಿದ ಸನಾತನ ರಾಷ್ಟ್ರೀಯ ಜನತಾ ಪಾರ್ಟಿ ಕಾಕ್ರೋಚ್ ಪಾರ್ಟಿಗೆ ಟಕ್ಕರನ್ನ ಕೊಡೋದಕ್ಕೆ ಸೃಷ್ಟಿಯಾಗಿದೆ ಸನಾತನ ಪಾರ್ಟಿ. ಶೀಘ್ರವೇ ಚುನಾವಣಾ, ಮುಸ್ಲಿಮರಿಗಾಗಿ ಮುಸ್ಲಿಂ ಲೀಗ್, ಎಐಎಂಐಎಂ ನಂತಹ ಪಕ್ಷಗಳಿವೆ. ಹಿಂದೂಗಳಿಗಾಗಿ ಹಿಂದೂ ಪಾರ್ಟಿ ಬೆಂಬಲಿಸುವಂತೆ ಕರೆಯನ್ನ ಕೊಟ್ಟಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಎಷ್ಟೆಲ್ಲ ಚರ್ಚೆ ಆಯಿತು, ಎಷ್ಟೆಲ್ಲ ಟ್ರೆಂಡ್ ಆಯಿತು. ಬೇರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ನಡುಕನ್ನ ಹುಟ್ಟಾಕ್ತು. ಈ ಒಂದು ಪೇಜ್ ಸೃಷ್ಟಿಯಾಗಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸು ಪಡೆದುಕೊಂಡು ಯೂತ್ಸ್ಗಳೆಲ್ಲ ಎಷ್ಟು ಮಟ್ಟಿಗೆ ಒಪ್ಕೊಂಡಿದ್ರು, ಯೂತ್ಸ್ ಎಷ್ಟು ಫಾಲೋ ಮಾಡ್ತಾ ಇದ್ರು. ಚರ್ಚೆ ಆಗುತ್ತೆ, ದೊಡ್ಡ ಮಟ್ಟದ ಚರ್ಚೆ. ಕಾಕ್ರೋಚ್ ಜನತಾ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಅಂದರೆ ಒಂದಿಷ್ಟು ಊಹಾಪೋಹಗಳು, ಒಂದಿಷ್ಟು ಸುದ್ದಿಗಳು, ವದಂತಿಗಳು ಕೇಳಿ ಬಂದಿತ್ತು. ಇದಕ್ಕೆ ಪಾಕಿಸ್ತಾನದ ಸಪೋರ್ಟ್ ಇದೆ ಅಂತ ಕೇಳಿ ಬಂದಿತ್ತು ಸುದ್ದಿ. ಇದಕ್ಕೆ ಮುಸ್ಲಿಮರು ಹೆಚ್ಚಾಗಿ ಸಪೋರ್ಟ್ ಇದ್ದಾರೆ, ಅಲ್ಪಸಂಖ್ಯಾತರು ಹೆಚ್ಚಾಗಿ ಸಪೋರ್ಟ್ ಇದ್ದಾರೆ ಅಂತ ಕಾಕ್ರೋಚ್ ಜನತಾ ಪಾರ್ಟಿಗೆ. ಪಾಕಿಸ್ತಾನಿಗಳು ಇದಕ್ಕೆ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ ಅಂತ ಈ ರೀತಿಯಲ್ಲೆಲ್ಲ ಸುದ್ದಿ ಆಯಿತು. ಇದೀಗ ಮತ್ತೊಂದು ಸನಾತನ ರಾಷ್ಟ್ರೀಯ ಜನತಾ ಪಾರ್ಟಿ. ಮುಸ್ಲಿಮರಿಗೆ ಒಂದು ಪಾರ್ಟಿ ಇದೆ ಅಂತ ಅಂದ್ರೆ ಹಿಂದೂಗಳಿಗಿರೋದು ಬೇಡವಾ ಅಂತ. ಸನಾತನ ಜನತಾ ಪಾರ್ಟಿಯ ಉದ್ದೇಶ ಏನು? ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ, ಯುವ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳ ವಿಸ್ತರಣೆ, ರೈತರು, ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಸಬಲೀಕರಣ, ಮಹಿಳಾ ಸುರಕ್ಷತೆ ಮತ್ತು ಗೌರವದ ರಕ್ಷಣೆ, ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕ ಆಡಳಿತ, ಗೋ ಸಂರಕ್ಷಣೆ, ಪರಿಸರ ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿ, ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ರಕ್ಷಣೆ. ಸನಾತನ ಜನತಾ ಪಾರ್ಟಿಯ ಉದ್ದೇಶ ಇದು. ಕಾಕ್ರೋಚ್ ಜನತಾ ಪಾರ್ಟಿ ಒಂದಿಷ್ಟು ರೂಲ್ಸ್ಗಳನ್ನು ಹಾಕ್ಕೊಂಡು ಪೇಜ್ ರೆಡಿ ಆಗುತ್ತೆ. ಒಂದಿಷ್ಟು ರೂಲ್ಸ್ಗಳು ಸಾಕಷ್ಟು ಚರ್ಚೆ ಆಗಿತ್ತು, ಗೆಳೆದಕ್ಕೆ ಕಾಮಿಡಿ ಆಗಿದ್ರು. ಅದರ ಹಿಂದಿರುವಂಥ ಉದ್ದೇಶ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಅವ್ರು ಆ್ಯಡ್ ಮಾಡಿರ್ತಾರೆ. ಏನಂತ ಅಂದರೆ ತುಂಬ ಲೇಜಿಯಾಗಿರಬೇಕು, ಈ ಪಾರ್ಟಿಗೆ ಸೇರಬೇಕು ಅಂತ ಅಂದರೆ ಏನು ಕೆಲಸ ಇರಬಾರ್ದು. ಅಂದರೆ ಒಬ್ಬ ನ್ಯಾಯಾಧೀಶರು ಈ ನಿರುದ್ಯೋಗಿಗಳೆಲ್ಲ ಕಾಕ್ರೋಚ್ ಇದ್ದಂತೆ ಅಂತ ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನೋಡಿ. ಆವಾಗಿಂದ ಸೃಷ್ಟಿಯಾದಂಥದ್ದು ಈ ಒಂದು ಕಾಕ್ರೋಚ್ ಪಾರ್ಟಿ. ಈ ನಿರುದ್ಯೋಗಿಗಳ ಕಾಕ್ರೋಚ್ ರೀತಿ ಯಾವಾಗಲೂ ಕೂಡ ಇರಿಟೇಟ್ ಮಾಡ್ತಾ ಇದ್ದಾರೆ, ಇರಿಟೇಟ್ ಮಾಡುವಂಥದ್ದೇ ಅವ್ರ ಕೆಲಸ. ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಆ ಸ್ಟೇಟ್ಮೆಂಟಿಂದ ಆಕ್ರೋಶಗೊಂಡಂಥ ಯುವಕರು, ನಿರುದ್ಯೋಗ ಯಾಕಾಗುತ್ತೆ? ನಿರುದ್ಯೋಗ ಕೆಲಸವನ್ನು ಸೃಷ್ಟಿ ಮಾಡಿ ಕಟ್ಟಿಲ್ಲ ಅಂದರೆ ನಿರುದ್ಯೋಗ ಆಗುತ್ತೆ, ನಮ್ಮನ್ನು ಬ್ಲೇಮ್ ಮಾಡಿದ್ರೆ ನಾವೇನು ಮಾಡೋಣ ಅಂತ. ಹಾಗಾಗಿ ಒಂದಿಷ್ಟು ರೂಲ್ಸ್ಗಳನ್ನು ಹಾಕ್ತಾರೆ. ಯಾರಿಗೂ ಕೂಡ ಯಾವುದೇ ಕೆಲಸ ಮಾಡ್ತಿರಬಾರ್ದು ಆ ವ್ಯಕ್ತಿ, ಈ ಪೇಜನ್ನು ಫಾಲೋ ಮಾಡೋರು, ನಮ್ಮ ಕಮ್ಯುನಿಟಿಯನ್ನು ಸೇರ್ಕೊಳ್ಳೋರು ಅಂತ. ಏನು ಕೆಲಸ ಇರಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ಮೊಬೈಲನ್ನು ದಿನಕ್ಕೆ ಒಂದು 10 ಅವರ್ ಆದರೂ ಅವ್ರು ನೋಡ್ತಾ ಇರಬೇಕು. ಆ ರೀತಿ ಅಂತ ವ್ಯಕ್ತಿ ಇರಬೇಕು. ಯಾವುದೇ ಕೆಲಸ ಮಾಡಿರಬಾರ್ದು, ಯಾವುದೇ ಕೆಲಸಕ್ಕೆ ಹೋಗ್ತಿರಬಾರ್ದು, ಲೇಜಿ ಆಗಿರಬೇಕು. ಹೀಗೆ ಕಾಮಿಡಿಯಾಗಿ ಕೇಳಕ್ಕಿದ್ರು ಅದರ ಹಿಂದಿರುವಂಥ ಯುವಕರ ಆಕ್ರೋಶ ಗೊತ್ತಾಗುತ್ತೆ ಅದರಲ್ಲಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗಿತ್ತು. ಇದಕ್ಕೆ ಮುಸ್ಲಿಮರು ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪಾಕಿಸ್ತಾನದಿಂದ ಹೆಚ್ಚಾಗಿ ಸಪೋರ್ಟ್ ಆಗ್ತಾ ಇದೆ ಅಂತ. ಹಾಗಾಗಿ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಸನಾತನ ಜನತಾ ಪಾರ್ಟಿ ಬಂದಿದೆ.